मडिवाल समाज के प्रदेश अध्यक्ष सी नंजप्पा ने कहा है कि कार्यकर्ता कॉलम ने हिंदू और जाति कॉलम में मडिवाल लिखा जाना चाहिए। शुक्रवार को शहर के जिला प्रेस भवन में एक संवाददाता सम्मेलन को संबोधित करते हुए उन्होंने कहा कि राज्य पिछड़ा वर्ग आयोग ने राज्य भर में 2025 का सामाजिक एवं शैक्षणिक सर्वेक्षण कराया है और जब गणनाकर्ता घर पर आए तो राजपत्र संख्या 903 के अनुसार समाज के गोत्र के सदस्यों को जाति कॉलम 9 में मडिवाल के रूप में अनिवार्य रूप से दर्ज किया जाना चाहिए। मडिवाल समुदाय को अगासा, परिता, चकला, डोबी, राजा का आदि कई नामों से जाना जाता है। उन्होंने हमसे कहा है कि हम उन्हें छोड़ दें और उन्हें मडिवाल के रूप में दर्ज करें और 60 कॉलम में से 9वें कॉलम में जाति को मडिवाल के रूप में दर्ज करें। राज्य में हमारे समुदाय की आबादी 13 लाख है और कांताराज आयोग ने जिसने पहले ही एक सर्वेक्षण किया था, जनसंख्या केवल 6,20,000 दिखाई थी। उसके लिए राज्य सरकार ने फिर से दोगुना पैसा खर्च किया और अब फिर से एक सामाजिक और शैक्षणिक सर्वेक्षण कर रही है। हमारे समुदाय के पहले से ही 8.5 लाख सदस्य हैं और इस सर्वेक्षण में राज्य भर में रया शब्द का उपयोग करने के बजाय केवल मडिवाला का उपयोग करने का आह्वान किया गया है। इस अवसर पर समाज के राज्य महासचिव BR प्रकाश, राज्य सचिव दिगंबर मडिवाड़, जिला अध्यक्ष सुभाष मडिवाड़, महासचिव शिव कुमार कंडागोड़, तालुका अध्यक्ष मल्लिकार्जुन कापलापुरे, प्रमुख लोग नागराज मडिवाड़, धनराज मडिवाड़ और अन्य उपस्थित रहे। कैमरामैन पपुराज का कवरेज। ಈ ಒಂದು ವಿಚಾರನ ದಯವಿಟ್ಟು ನಿಮ್ಮ ಪತ್ರಿಕೆಯರು ಯಾಕೆಂದ್ರೆ ನೀವು ಬಹಳ ಸ್ಟ್ರಾಂಗ್ ಇದ್ದೀರಾ. ನಾವು ಏನು ಅವೇರ್ನೆಸ್ ಮೂಡಿಸೋದಕ್ಕಿಂತ ನೀವು ನಿಮ್ಮ ಒಂದು ಕೆಲಸ ಬಹಳ ಮುಖ್ಯವಾಗಬೇಕಾಗ್ತದೆ. ಯಾಕೆಂದ್ರೆ ನಮ್ಮ ಬರೀ ಮಡಿವಾಳ ಅಂತ ಅನ್ನೋದಲ್ಲ, ಮಡಿವಾಳಕ್ಕೆ ನಾನೇ ಹೆಸರುಗಳಿದೆ. ನಮ್ಮ ಕರ್ನಾಟಕದಲ್ಲಿ ನಾನಾ ಹೆಸರಿದೆ. ಯಾಕೆಂದ್ರೆ ಅಕ್ಕಪಕ್ಕ ಜಿಲ್ಲೆಗಳಿಂದ ಜಿಲ್ಲೆ ಅಂತೀನಿ ರಾಜ್ಯಗಳಿಂದ ಸಹ ಬಂದು ನೆಲೆಸಿದ್ದಾರೆ. ಅವರು ಪರೇಟು, ತೆಲಂಗಿ, ಹಂಗೆ ನಾನಾ ಮಾಗಸರು, ಮಡಿವಾಳರು, ಡೋಬಿ, ಇದೆಲ್ಲ ಹೆಸರುಗಳು ಕಂಡು ಬರ್ತಾ ಇದೆ. ಅದನ್ನೆಲ್ಲ ಯಾಕೆ ನಾವು ನಮ್ಮ ಸಂಘದಲ್ಲಿ ತೀರ್ಮಾನ ತಗೊಂಡಿದ್ವಿ, ಜನಾಂಗದ ಮುಖಂಡಗಳೆಲ್ಲ ಸೇರ್ಕೊಂಡು ಒಂದೇ ಒಂದು ಹೆಸರು ಏನಪ್ಪಾ ಅಂದ್ರೆ ಮಡಿವಾಳ ಅಂತ. ಈ ಮಡಿವಾಳ ವರದಿಯಲ್ಲಿ ಏನು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿ ಈಗ ಸರ್ಕಾರ ಮತ್ತೆ ಒಂದ್ಸರಿ ಈಗ ಏನ್ ಖರ್ಚು ಮಾಡಿದ್ರು ಅದು ಡಬಲ್ ಖರ್ಚು ಮಾಡಿ ಈಗ ಏನು ಸಮೀಕ್ಷೆ ಮಾಡ್ತಾ ಇದೆ. ಅದು ಯಾಕೆ ಅಂತಂದ್ರೆ ಅಲ್ಲಿ 200-300 ಜನ ಮನೆಗಳಿಗೆ ಒಬ್ಬರೇ ಫಸ್ಟ್ ಮಾಡಿದ್ರು. ಅವರು ತಪ್ಪೋಗ್ಬಿಟ್ಟಿದಾವೆ. ಇದು ನಮ್ಮ ಜಾತಿ ಜಾಸ್ತಿ ಇದೆ ಅಂತ ಎಲ್ಲಾರು ಅಬ್ಜೆಕ್ಷನ್ ಆಗಿದ್ದಕ್ಕೆ ಈಗ ಸರ್ಕಾರ ಈಗ ಎಲ್ಲಾ ಜಾತಿಗಳ ಅಧ್ಯಕ್ಷರನ್ನು ಕರೆಸಿ ಈ ತರ ಮಾಡ್ತಾ ಇದ್ದೀರಿ, ನೀವು ನಿಮ್ಮ ಜಾತಿಗಳದ್ದು ಏನೇನಿದೆ ಬರ್ಸಿ ಅಂತ ಹೇಳಿದ್ದಾರೆ. ಈಗ ನಾವು ಏನ್ ಜಾತಿ ಸಮೀಕ್ಷೆಯಲ್ಲಿ 9A903 ರಲ್ಲಿ ಮಡಿವಾಳರು ಅಂತಿದೆ, ಅದನ್ನ ಮಾತ್ರನೇ ನಮ್ಮ ಮಡಿವಾಳರು ಬರ್ಸ್ಬೇಕು. ಈಗ ಉಪಜಾತಿಗಳಿದ್ದಾವೆ 9A 903 ಒಂದು 25,000 ಮೇಲೆ ಇದೆ. ಅದೇ ಅಂದ್ರೆ ಜನಸಂಖ್ಯೆ ವೋಟರ್ಸ್ 25,000 ಮೇಲಿದೆ, ಜನಸಂಖ್ಯೆ 35,000 ಇದೆ. ಯಾವ ತಾಲೂಕುಗಳಲ್ಲಿ ಎಷ್ಟೆಷ್ಟಿದೆ ಅಂತ ಜಿಲ್ಲಾಧ್ಯಕ್ಷರುಗಳು ಕಾರ್ಯದರ್ಶಿಗಳಿಗೆ ಮಾಹಿತಿ ಇದೆ, ಅವ್ರನ್ನ ನಾವು ಸರ್ವೆ ಮಾಡಿಸಿದ್ದೀವಿ. ಹಂಗಾಗಿ ಈಗ ತಾಲೂಕಿನ ಎಲ್ಲ ಹಳ್ಳಿಯಲ್ಲಿ ಬಂದಂತ ಎಲ್ಲರಿಗೂ ನಾನು ವಂದಿಸ್ತಾ, ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಲ್ಲ ನಾನು ಇವತ್ತಿನ ರಾಜ್ಯದ ಕೂಡ ನಾನು ಕಾರ್ಯಾಧ್ಯಕ್ಷ ಆಗಿದ್ದೇನೆ, ದಿಗಂಬರ್ ಮಡಿವಾಳ ಅಂತ ಹೇಳಿ. ಇವತ್ತಿನ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಸಿ ನಂಜಪ್ಪರು ಬಂದು ಈ ರಾಜ್ಯವನ್ನು ಎಲ್ಲ ಇವತ್ತು ಕಾಲಂ 9 ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಕರ್ನಾಟಕ ರಾಜ್ಯದಂತ ಹಮ್ಮಿಕೊಂಡುದು ಹಾಗೂ ಶಿಕ್ಷಣ ಸಮಕ್ಷವನ್ನು ಗಣತಿದಾರರು ಮನೆ ಬಂದಾಗ ಸಮಾಜದ ಕುಲಬಾಂಧವರು ಜಾತಿ ಕಾಲಂ ನಂಬರ್ 9ರಲ್ಲಿ ಸರ್ಕಾರ ಗೆಜೆಟ್ನಲ್ಲಿ A ಮತ್ತು 903 ಮಡಿವಾಳ ಎಂಬುದಾಗಿ ಕಡ್ಡಾಯವಾಗಿ ಸರ್ಕಾರ ಗೆಜೆಟ್ನಲ್ಲಿ ಕಡ್ಡಾಯವಾಗಿ ನಮೂದಿಸಿ ಅಂತ ಹೇಳಿ ಈ ಅಗಸ ಸಮೀಕ್ಷೆ ನಡೀತಾ ಇದೆ. ಅದಕ್ಕೆ ಅವರು ಎಲ್ಲ ಬಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಅವರಿಗೆ ನಾವು ನಮ್ಮ ಜಿಲ್ಲಾ ಮಡಿವಾಳ ಸಮಾಜ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ನಾವು ಎಲ್ಲ ತಾಲೂಕಾಧ್ಯಕ್ಷರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರಿಗೆ ಕರೆದಿದ್ದೇವೆ ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೂಡ ಎಲ್ಲ ತಾಲೂಕುಗಳಿಗೆ ಹೋಗಿ ಈ ಒಂದು ಕಾಲಂನಲ್ಲಿ ನಾವು ಏನು ಬರಿಬೇಕು ಅನ್ನುವ ಒಂದು ಉದ್ದೇಶ ಎಲ್ಲ ತಾಲೂಕಾಧ್ಯಕ್ಷರಿಗೆ ತಿಳಿಸಿ ಎಲ್ಲ ಮನೆಗೆ ಹೋಗಿ ನಾವು ಜನರಿಗೆ ಅವರು ಮೂಡಿಸುವ ಕೆಲಸ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಕರೆದಕ್ಕೆ ಎಲ್ಲರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದ.